ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಘೋಷಣೆ ಮಾಡಿದ ಬೆನ್ನಲ್ಲೇ ರಾಯಚೂರಿನಲ್ಲಿ ಕುರುಬ ಸಮುದಾಯದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬೇಡ್ಕರ್ ಸರ್ಕಲ್ ಬಳಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದನ್ನ ಕೂಡ ತಾವು ನೋಡಬಹುದು. ಸಿದ್ದರಾಮಯ್ಯ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ, ಹೈಕಮಾಂಡ್ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇರುವಂತದನ್ನ ದೃಶ್ಯದಲ್ಲಿ ತಾವು ನೋಡಬಹುದು. ಸಾಕಷ್ಟು ರೀತಿಯಲ್ಲಿ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಸರಣಿ ಪ್ರತಿಭಟನೆಗಳು ರಾಯಚೂರಿನಲ್ಲಿ ನಡೀತಾ ಇರುವಂತದ್ದು. ರಾಹುಲ್ ಗಾಂಧಿ ಆಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಧಿಕ್ಕಾರ ಕೂಗ್ತಾ ಇರುವಂತದನ್ನ ತಾವು ದೃಶ್ಯ ನೋಡಬಹುದು. ಸಾಕಷ್ಟು ಆಕ್ರೋಶ ಭರಿತರಾಗಿ ಮಾತನಾಡ್ತಾ ಇರುವಂತದನ್ನ ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಅಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು, ಆದ್ರೆ ಏಕಾಏಕಿ ಅವರನ್ನ ಕೆಳಗಿಳಿಸುವಂತದ್ದು ಸರಿಯಲ್ಲ ಅಂತ ನಿಟ್ಟಿನಲ್ಲಿ ಆಕ್ರೋಶನ ವ್ಯಕ್ತಪಡಿಸಿರುವಂತದನ್ನ ತಾವು ದೃಶ್ಯ ನೋಡಬಹುದು. ಕುರುಬ ಸಮುದಾಯದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ಸರಿ ಹೇಳಿ, ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಯಾವ ರೀತಿ ಬೇಸರ ಅನಿಸುತ್ತೆ ತಮಗೆ ಅನ್ನುವಂಥದ್ದು? ಈ ಸತೆ ಎಲೆಕ್ಷನ್ಗೆ OBC ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯನ CM ಅನ್ನು ಘೋಷಣೆ ಮಾಡಿದ ಮೇಲೆ ಸರ್ಕಾರ ಬಂದಿರೋದು ಕರ್ನಾಟಕದಲ್ಲಿ. ಇವತ್ತು 3 ವರ್ಷಕ್ಕೆ ಸಿದ್ದರಾಮಯ್ಯ ಅವಧಿ ಮುಗಿತು ಅಂತ ಹೇಳಿದ್ರೆ ನಾವು ಖಂಡನೆ ಮಾಡ್ತೀವಿ. ಜಿಲ್ಲಾದ್ಯಂತಲ್ಲ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಾವು. OBCದವರು ಎಲ್ಲರೂ ಇದನ್ನು ಭಾಳ ಖಂಡನೆ ಮಾಡ್ತೀವಿ. ಮುಂದಿನ ದಿನದಲ್ಲಿ ಹೈಕಮಾಂಡ್ಗೆ ತಕ್ಕ ಪಾಠವನ್ನು ಕಲಿಸಲಿಲ್ಲ ಅಂತಂದರೆ OBC ಕಡೆಯಿಂದ ಇದು ಒಂದು ಒಳ್ಳೆಯ ಎಚ್ಚರಿಕೆ. ಸರ್ ಹೇಳ್ರಿ, ಈಗ ಏನು ಮೊದಲೇ ಮಾತುಕತೆ ಆಗಿತ್ತು ಅನ್ನೋಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಂದರೆ ಪ್ರಮುಖರು ಹೇಳ್ತಾ ಇರುವಂಥದ್ದು ಏನು ಹೇಳ್ತೀರಿ ಈ ನಿಟ್ಟಿನಲ್ಲಿ ಕೆಳಗಿಳಿಸಿರುವಂಥದ್ದು? ಇಲ್ಲ ಸರ್, ಇದು ಅಕ್ಷಮ ಖಂಡನೀಯ. ಇವತ್ತು OBC ನಾಯಕ ಆದಂಥ ನರೇಂದ್ರ ಮೋದಿನ ರಾಜನಂತೆ ಮೆರೆಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ OBC ಹೆಸರು ಹೇಳ್ಕೊಂಡು ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಅಹಿಂದ ಹೆಸರಿನಲ್ಲಿ ಮತ ಪಡೆದ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ OBCನ ಮುಂಚೂಣಿಗೆ ತರಬೇಕಂತ ರಾಹುಲ್ ಗಾಂಧಿ ಏನು ಕನಸು ಕಂಡಾರ. ಇವತ್ತು OBC ನಾಯಕನ್ನೇ ತೆಗೆದು ಎಷ್ಟರ ಮಟ್ಟಿಗೆ ಸರಿ. ಅವರು ಒಂದು ಸ್ವಚ್ಛ ಆಡಳಿತ, ಬಡವರ ಪರವಾಗಿ ಭಾಗ್ಯಗಳು ಕೊಟ್ಟಿದ್ದಾರೆ, ಅನ್ನಭಾಗ್ಯ ನೀಡಿದ್ದಾರೆ, ಕ್ಯಾಂಟೀನ್ಗಳು ನೀಡಿದ್ದಾರೆ, ಅನೇಕ ಹಿಂದುಳಿದವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಎಲ್ಲ ಸಮಾಜದ ಬಡವರ ಪರವಾಗಿ ಒಂದು ಧೀಮಂತ ಆಡಳಿತ ನೀಡಿದಂಥ ಸಿದ್ದರಾಮಯ್ಯನ ಯಾವುದೇ ಕಾರಣ ಇಲ್ಲದೆ ತೆಗೆದಂತ ಅತ್ಯಂತ ಖಂಡನೀಯ. ಇದು ಈ ಕಾರಣ ಹೇಳಬೇಕು ಹೈಕಮಾಂಡ್ ಯಾಕೆ ತೆಗೆದಿವಿ ಅಂತೇಳಿ. ಒಪ್ಪಂದ ಆಗಿದ್ರೆ ಯಾವುದೋ ಒಂದು ಪ್ರಬಲ ಸಮುದಾಯಗಳ ಒತ್ತಡ ಹಿತಾಸಕ್ತಿಗೆ ಮಣಿದು ಇವತ್ತು ಅಹಿಂದ ವರ್ಗನ ರಾಜಕೀಯವಾಗಿ ಮುಗಿಸೋ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತೇಳಿ ನಾನು ಹೇಳೋದು ಇಷ್ಟೇ. ಸಿದ್ದರಾಮಯ್ಯನ ತೆಗೆದದ್ದು ಘೋರ ಅನ್ಯಾಯ. ನಮ್ಮ ಸಮಾಜಕ್ಕೆ ಅಹಿಂದ ವರ್ಗ ಮತ್ತು ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯ ಮಾಡಿದಂಗೆ ಆಯಿತು. ಇವತ್ತು ನಾನು ಒಂದು ಮಾತು ಹೇಳ್ತೀನಿ, 3 ಪೀರಿಯಡ್ ನರೇಂದ್ರ ಮೋದಿನ ಕಂಟಿನ್ಯೂ ಮಾಡ್ಯಾರ BJP ಅವರು. ಕಾಂಗ್ರೆಸ್ದವರು ಅಹಿಂದ ಓಟು ತಗೊಂಡು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆತನಂತಲೇ ಓಟ್ ಹಾಕಿದ್ದು ಎಲ್ಲರೂ, ಎಲ್ಲ ಹಿಂದುಳಿದ ವರ್ಗ ಇವತ್ತು ಘೋರ ಅನ್ಯಾಯ ಮಾಡ್ತಾರಲ್ಲ. ನಾಚಿಗೆ ಬರಂಗಿಲ್ಲ ನಿಮ್ಗೆ ನಾಚಿಗೆ ಬರಬೇಕು. 3 ಪೀರಿಯಡ್ ನರೇಂದ್ರ ಮೋದಿ ಇರಾಕ್ ಬರ್ತದ, 2ನೇ ಪೀರಿಯಡ್ ಸಿದ್ದರಾಮಯ್ಯ ಮುಂದುವರ್ಸಂಗಲ್ಲ. ಇಂಥ ಅನ್ಯಾಯ ಮಾಡ್ತಾರ. ಪೂರ್ಣಾವಧಿ ಸಿದ್ದರಾಮಯ್ಯ ಇರಬೇಕು. ಇಲ್ಲದೇ ಇದ್ದರೆ ನಾವು 2 ವರ್ಷ ಇರಬೇಕು. ಇಲ್ಲದೇ ಇದ್ದರೆ ಜಿಲ್ಲೆ, ರಾಜ್ಯ, ತಾಲೂಕಾ ಎಲ್ಲ ಕಡೆಯಿಂದ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ಇದು ಕುರುಬ ಸಮುದಾಯದ ನಾಯಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.